ಇನ್ನು ಮೇಲಿಂದ ಸ್ವೀಟ್ ಕಾರ್ನ್ ಮಾರ್ಕೆಟ್ನಲ್ಲಿ ತಗೊಳ್ಳೋದು ಬಿಡಿ, ಮನೆಯಲ್ಲಿ ಬೆಳೆಸಿ. ನನ್ನ ಕಿಚನ್ ಗಾರ್ಡನ್ ಒಳಗೆ ಇಷ್ಟು ಚಂದ ಬೆಳೆಸಿನಂತಂದು ನನಗೆ ನಂಬಕ್ಕಾಗಲ್ತ, ಅಷ್ಟು ಖುಷಿ ಆಗತೈತೆ ನನಗೆ. ಒಂದು ಜಾಗ ಗ್ಯಾಪ್ ಇಲ್ಲ. ಇಲ್ಲಿ ನೋಡ್ರಿ, ಇದು ಸರ್ಪ್ರೈಸ್. ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ಶೋಭಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಕಿಚನ್ ಗಾರ್ಡನ್ದಾಗ ನಿಂತೇನೆ. ಏನಪ್ಪ ಅಂತಂದ್ರೆ ವಿಶೇಷ, ಭಾಳ ದಿನದಿಂದ ನಾ ಕಾಯಕತ್ತಿದ್ದೆ. ಏನಂದ್ರೆ ಇಲ್ಲಿ ನೋಡ್ರಿ, ಇದು ಸರ್ಪ್ರೈಸ್. ಫಸ್ಟ್ ಟೈಮ್ ನಾನು ನನ್ನ ಕಿಚನ್ ಗಾರ್ಡನ್ ಒಳಗೆ ಸ್ವೀಟ್ ಕಾರ್ನ್ ಹಾಕಿದ್ದು. ಈಗ ಇವ ಬಂದಾವ, ನಾವು ಹಾರ್ವೆಸ್ಟ್ ಮಾಡೋಣ ಅಂತ ಬರ್ರಿ. ಇದು ಅಮೇರಿಕನ್ ಸ್ವೀಟ್ ಕಾರ್ನ್. ಫಸ್ಟ್ ನಾನು ಜವಾರಿ ಹಾಕ್ಬೇಕಂತಂದು ಸೀಡ್ಸ್ ಹುಡುಕ್ಯಾಡಿದೆ. ನಂಗೆ ಜವಾರಿ ಸೀಡ್ಸ್ ಸಿಗಲಿಲ್ಲ, ಅಮೇರಿಕನ್ ಸ್ವೀಟ್ ಕಾರ್ನ್ ಸಿಕ್ತು. ಅದಕ್ಕೆ ಇದನ್ನು ಹಾಕೀನಿ. ಈಗ ಕಾಳು ಹೆಂಗಾಗ್ಯಾವ ಅಂತ ಬಿಚ್ಚಿ ನೋಡೋನು. ಯಾಕಂದ್ರೆ ನಾನು ಸಕ್ಸಸ್ ಆಗಿದ್ದೆ ಇದು ಫಸ್ಟ್ ಟೈಮ್. ಮೊದಲು ಒಂದು ಸತಿ ಹಾಕಿದ್ದೆ, ಅವು ಬೀಜ ಜರ್ಮಿನೇಟ್ ಆಗಲೇ ಇಲ್ಲ. ಅದಕ್ಕೆ ಈ ಸತ ಆಗ್ಯಾವ. ನಂಗೆ ಭಾಳ ಖುಷಿ ಆಗ್ಬಿಟ್ಟೈತಿ. ಮನೆಯೊಳಗೆ ಬೆಳೆದಿನಲ್ಲ, ಇಷ್ಟು ಚಲೋ ಆಗ್ತಾವಂತ ಅಂದ್ಕೊಂಡಿರಲಿಲ್ಲ. ಮ್ಯಾಲೆ ನೋಡೋಕೆ ಅಷ್ಟು ದಪ್ಪ ಆಗ್ಯಾವು, ಒಳಗೆ ಕಾಳು ಹೆಂಗಾಗ್ಯಾವ ಅಂತ ಒಂದು ನಿಮಗೆ ಬಿಚ್ಚಿ ತೋರಿಸಿ ಆಮೇಲೆ ಹಾರ್ವೆಸ್ಟ್ ಮಾಡ್ತೀನಿ ಅಂತ. ಈ ಕಡೆಯಿಂದ ಸ್ಟಾರ್ಟ್ ಮಾಡಿ ಅಲ್ಲಿವರೆಗೂ ನಾನು ಹಾಕೀನಿ. ಏನಿಲ್ಲ ಅಂದ್ರೆ ಒಂದು 10-12 ಗಿಡ ಹಾಕೀನಿ ನಾನು. ಎಲ್ಲ ಗಿಡದೊಳಗೂ 2 ಬಿಡ್ತಾವ. ನನಗೆ ಗೊತ್ತೇ ಇರಲಿಲ್ಲ ಇವು 2 ಬಿಡ್ತಾವಂತ, ಒಂದೊಂದು ಬಿಡ್ತಾವಂತ ಅಂದ್ಕೊಂಡಿದ್ದೆ. ಆದರೆ ನನಗೂ ಈಗ ಗೊತ್ತಾಗೈತಿ 2 ಬಿಡ್ತಾವಂತ. ಇಲ್ಲೇ ನೋಡ್ರಿ, ಕಾಳು ಕಾಣಕತ್ತಾವ, ತಿರುಗಿ ಎಲ್ಲ ಕಾಳು ಕಾಣಕತ್ತಾವ ನೋಡ್ರಿ. ಇದು ಈ ಥರ ಒಣಗ್ತಂದ್ರೆ ಇನ್ನು ಹಾರ್ವೆಸ್ಟ್ ಮಾಡ್ಬೇಕಂತ. ಮೊದಲ ಇದು ಗ್ರೀನ್ ಇರ್ತೈತಿ, ಈಗ ಫುಲ್ ಒಣಗಿ ಬ್ಲ್ಯಾಕ್ ಆಗಿಬಿಡ್ತೈತಿ. ಈಗ ಇದನ್ನು ನಾವು ಹಾರ್ವೆಸ್ಟ್ ಮಾಡೋಕೆ ಬಂದೈತೆ ಅಂತ ಅರ್ಥ. ಇದು ಫುಲ್ ದೊಡ್ಡದಾಗೈತಿ, ಇದು ಸ್ವಲ್ಪ ಸಣ್ಣದೈತಿ. ಅದಕ್ಕೆ ಇದನ್ನು ತೆಗೆದು ಬಿಡ್ತೀನಿ, ಯಾಕಂದ್ರೆ ಇದನ್ನು ಒಣಗೈತಲ್ಲ, ಇದನ್ನು ತೆಗೆದ ಬಿಡ್ತೇನೆ. ಇಲ್ಲಿ ನೋಡಿ, ಇಲ್ಲಿ ಒಳಗೊಂದಾಗೈತೆ ನೋಡಿ. ಇದೇನಿದು? ಸಣ್ಣ ಬೇಬಿ ಕಾರ್ನ್. ಅಯ್ಯೋ, ಅದು ಮೋಸ್ಟ್ಲಿ ಜಾಯಿಂಟ್ ಬೆಳೆಯತ್ತಿತ್ತು ಅನಿಸ್ತೈತಿ. ಅಲ್ಲ, ಮೂರಾಗೆ ಒಂದೇ ಗಿಡದಾಗ. ಇಲ್ಲಿ ನೋಡ್ರಿ, ಕಾಳು ನೋಡ್ರಿ ಎಷ್ಟು ಚಂದ ಆಗ್ಯಾವು. ಒಂದು ಜಾಗ ಗ್ಯಾಪ್ ಇಲ್ಲ, ಎಲ್ಲ ಫುಲ್ ಅದಾವು. ಇಷ್ಟು ಚಂದ ಬೆಳೆಸಿನಂತಂದು ನನಗೆ ನಂಬಕ್ಕಾಗಲ್ತ, ಅಷ್ಟು ಖುಷಿ ಆಗತೈತೆ ನನಗೆ. ನಾನು ಅಂದ್ಕೊಂಡಿದ್ದೆ ಒಂದೊಂದು ಸತಿ ಒಳಗೆ ಗ್ಯಾಪ್ ಇದ್ರೆ ಹೆಂಗೆ ಕಾಳೆಲ್ಲ ಫುಲ್ ಆಗಿರ್ತಾವ ಇಲ್ಲೋ ಅಂತ ಅನ್ಕೊಳಕ್ತಿದ್ದೆ. ಬಿಚ್ಚಿ ನೋಡೋತಕ್ಕ ನನಗೊಂಥರ ಟೆನ್ಷನ್ ಆಗ್ಬಿಟ್ಟಿತ್ತು. ಈಗ ನೋಡಿದ್ರೆ ಮಾರ್ಕೆಟ್ನಾಗ ತಗೊಂಬಂದವ್ರಿಗತ್ಲೇನೆ ಇದು ಸೇಮ್. ಇವು ರೂಟ್ಸ್ ಎಲ್ಲ ಮೇಲೆ ಅದಾವಲ್ಲ? ಹಾಂ, ಇವು ಕೆಳಗೆ ಭಾಳ ಡೀಪಾಗ ನಾ ಬೀಜ ಹಾಕಿರಲಿಲ್ಲ. ಸ್ವಲ್ಪ 1 ಇಂಚ್ 2 ಇಂಚ್ ಅಷ್ಟೇ ಒಳಗೆ ಹಾಕಿದ್ದೆ ಬೀಜ. ಅದಕ್ಕೆ ರೂಟ್ಸ್ ಮ್ಯಾಲೆ ಅದಾವ್ರಿ, ಆದ್ರೆ ಗಟ್ಟಿ ಐತನೆಲ್ಲ, ಹಿಂಗಾಗಿ ಗ್ರಿಪ್ ಐತೆ ಅದಕ್ಕೆ. ಎಷ್ಟು ಗಾಳಿ ಬಿಟ್ಟಿತ್ತು, ಎಷ್ಟು ಮಳೆ ಬಂದಿತ್ತು ಅಂದರೂ ಏನೋ ಗಿಡನ ಅಳಗಾಡಿಲ್ಲ ನೋಡು. ಈಗ ಇವನು ಹಾರ್ವೆಸ್ಟ್ ಮಾಡಿಬಿಡ್ತೀನಂತ. ಎಲ್ಲ ಒಮ್ಮೆ ಬಂದಾವ. ಈಗ ಇಷ್ಟೆಲ್ಲ ಹರಿದ್ರಿ, ಏನು ಡಿಶಸ್ ಮಾಡ್ತೀರಿ ಇದರಿಂದ? ಸುಟ್ಕೊಂಡು ತಿನ್ನಕ್ಕಷ್ಟ, ಏನು ಬಾಯ್ಲ್ ಮಾಡಿಕೊಂಡು ಸ್ಟೀಮ್ ಮಾಡಿಕೊಂಡು ಆಮೇಲೆ ಹುರಿದು ತಿನ್ಬೋದು ಉಪ್ಪು ಹಚ್ಚಿ. ಆಮೇಲೆ ಇದರಿಂದ ಏನಾದರೂ ಸ್ಯಾಂಡ್ವಿಚ್ ಆಗಲಿ ಮತ್ತು ಬೇರೆ ಏನಾದರೂ ಮಾಡಿದ್ರೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಂತ. ಈಗ ಇದು ಒಂದು ಗಿಡದಾಗ ಇಷ್ಟು ತೆಗೆದ್ರಿ ಅಂದ್ರೆ ಈಗ ಮತ್ತೊಂದು ಸತಿ ಬೆಳೆಯಂಗಿಲ್ಲ ಅವು? ಅದ ಗಿಡದಾಗ ಮುಗೀತಿದ್ದು. ಒಂದು ಸತಿ ಹಾರ್ವೆಸ್ಟ್ ಮಾಡಿದ್ಮೇಲೆ ಮತ್ತೆ ಬರಂಗಿಲ್ಲ, ಇದು ಮುಗೀತಿ ಸ್ಟಾಪ್. ಇದೆಲ್ಲ ದಂಟು ಏನು ಮಾಡ್ತೀನಿ, ಹಾಲು ಕೊಡ್ತಾನಲ್ಲ ಅವನಿಗೆ ದನಗಳಿಗೆ ಹಾಕಂತ ಕೊಟ್ಬಿಡ್ತೇನೆ. ರೀಯೂಸ್ ಆಗ್ತೈತಲ್ಲ? ಹಾಂ, ವೇಸ್ಟೇಜ್ ಆಗಂಗಿಲ್ಲ? ಇಲ್ಲ, ನಾನು ಈ ತಪ್ಪಲನ ಗಾರ್ಡನ್ ಒಳಗೆ ಇದ್ರೊಳಗೆ ಹಾಕ್ಬೋದು ಗೊಬ್ಬರಕ್ಕೆ, ಆದರೆ ಇರಲಿ ಅವ್ಕೆ ದನಗಳಿಗೆ ಕೊಡ್ತೀನಿ ಅಂತ ತಿಂತಾವ. ಇಷ್ಟೆಲ್ಲ ಬಂತು ನೋಡ್ರಿ. ಈಗ ಇನ್ನು 2-3 ಗಿಡ ತೆಗ್ದೀನಿ, ಫುಲ್ ಆಗಿಬಿಡ್ತು ನನ್ನ ಬಾಸ್ಕೆಟ್. ನಾ ತೊಗೊಂಬಂದಿದ್ದೆ ಸಣ್ಣ ಬಾಸ್ಕೆಟ್. ಈಗ ನೋಡ್ರಿ, ಅವನ್ನೆಲ್ಲ ಕೈಯಾಗ ಹಿಡ್ಕೊಂಡು ಹೋಗ್ಬೇಕಾಗ್ತೈತಿ. ಇನ್ನೂ ಅಷ್ಟು ಅದಾವ, ಬರೀ ಅವನು ಹಾರ್ವೆಸ್ಟ್ ಮಾಡೋಣ ಅಂತ. ನಿನ್ನೆ ಒಬ್ಬರ ಫ್ರೆಂಡ್ ಬಂದಿದ್ರು ಮನೆಗೆ, ಅವರಿಗೆ 2 ತೆಗೆದು ಕೊಟ್ಟೆ. ನೋಡೋಣ, ಬರೀ ಕೌಂಟ್ ಮಾಡೋಣ ಎಷ್ಟಾಗ್ಯಾವ. 8, 9, 10, 11, 12, 13, ಇದೊಂದು 14. ನಿನ್ನೆ 2 ಒಬ್ರು ಗೆಸ್ಟ್ ಬಂದಿದ್ರು ಮನೆಗೆ, ಅವ್ರಿಗೆ 2 ಕೊಟ್ಟು ಕಳ್ಸೀನಿ. ಎಷ್ಟು 16, 9 ಗಿಡ ಅದಾವು. 9 ಗಿಡದೊಳಗೆ 16 ಆಗ್ಯಾವ. ಅಂದರೆ ಒಂದೊಂದು ಗಿಡಕ್ಕೆ 2 ಆಗ್ಯಾವು. ಮತ್ತು ಇನ್ನು 2 ಅವ್ರಿಗೆ ಕೊಟ್ಟಿನಲ್ಲ, ಕರೆಕ್ಟ್ ಆಯ್ತಲ್ಲ? 18 ಆಯ್ತಲ್ಲ ಅಲ್ಲ?
ಇವತ್ತಿಂದ ಸ್ವೀಟ್ ಕಾರ್ನ್ ಹಾರ್ವೆಸ್ಟ್ ಇದಾಗಿತ್ತು. ಇನ್ನು ನೆಕ್ಸ್ಟ್ ಮತ್ತೊಂದು ಬ್ಯಾಚ್ ಹಾಕಿನಿ. ಇವು ರೆಡಿ ಆಗತ್ತವ ಈಗ. ಇಲ್ಲಿ ನೋಡ್ರಿ, ಇಲ್ಲಿ ಸಣ್ಣ ಸಣ್ಣ ಆಗ್ಯಾವ ಬೇಬಿ ಕಾರ್ನ. ನೆಕ್ಸ್ಟ್ ಇವು ಬರ್ತಾವೆ ಈ ಕಡೆಯಿಂದ. ಇನ್ನು ನೆಕ್ಸ್ಟ್ ಬರುವಂಥವು ಅವು ಇನ್ನೊಂದು 15 ದಿವಸ ಒಳಗೆ ಅವು ಬಂದುಬಿಡ್ತಾವೆ. ಅಂದರೆ ಈ ಬೇಬಿ ಕಾರ್ನ್ ಆಗ್ಯಾವಲ್ಲ, ಇದಾದ ಒಂದು 15ರಿಂದ 20 ದಿನದೊಳಗೆ ನೆಕ್ಸ್ಟ್ ಬ್ಯಾಚ್ ಬಂದುಬಿಡ್ತೈತೆ ನನಗೆ. ಹಿಂಗೆ ಒಂದಾಗನ ಒಂದು ಕಂಟಿನ್ಯೂ ಬ್ಯಾಚ್ ಹಾಕತ್ತೀನಿ ನಾನು ಇವನ್ನ. ನೋಡ್ರಿ, ಒಂದು ಕಡೆ ಎಲ್ಲರ ಗ್ಯಾಪ್ ಐತಿನ ಎಲ್ಲ ಪ್ಯಾಕ್ ಆಗಿಬಿಟ್ಟೈತಿ. ಎಷ್ಟು ಚಂದ ಬೆಳೆದಾವಂದ್ರೆ ಏನು ಬರೀ ಆರ್ಗ್ಯಾನಿಕ್ ಲಿಕ್ವಿಡ್ ಫರ್ಟಿಲೈಸರ್ ಎರೆಹುಳ ಗೊಬ್ಬರ ಬಿಟ್ಟರೆ ಏನೂ ಹಾಕೇ ಇಲ್ಲ ನಾನು. ಎಷ್ಟು ಚಂದ ಬಂದವ. ಈ ಹಾರ್ವೆಸ್ಟಿಂಗ್ ನಿಮಗೆ ಹೆಂಗೆ ಅನಿಸ್ತು ಹೇಳ್ರಿ. ಈ ಸ್ವೀಟ್ ಕಾರ್ನ್ ಹಾರ್ವೆಸ್ಟಿಂಗ್ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ.